ನಾನು ಡಾಕ್ಟರ್ ವೀರಣ್ಣಗೌಡ ಅಂತ ಹೇಳ್ಬಿಟ್ಟು ಈ ಜಾನುವಾರು ಅಭಿವೃದ್ಧಿ ಮತ್ತು ಉತ್ಪಾದನೆ ಅಂದರೆ ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನಮ್ಮ ಜೊತೆಯಲ್ಲಿ ನನ್ನ ಜೊತೆಗೆ ಡಾಕ್ಟರ್ ಶ್ರದ್ಧಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಇದ್ದಾರೆ. ಸೊ ಈಗ ನಮ್ಮಲ್ಲಿ ಇಬ್ಬರು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಯಾಡರ್ನರ್ ಇಬ್ಬರು ಕೂಡ ಈಗ ಜಾನುವಾರು ಅಭಿವೃದ್ಧಿ ಮತ್ತು ನಿರ್ವಹಣೆ ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ವಿಭಾಗದ ಬಗ್ಗೆ ಹೇಳೋದಾದರೆ ಇದು ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತೇಳಿ ಪ್ರೊಡಕ್ಷನ್ನು ಮತ್ತು ಮ್ಯಾನೇಜ್ಮೆಂಟ್ ಸಂಬಂಧ ಎಲ್ಲ ಲೈಫ್ ಸ್ಟಾಕ್ ಸ್ಪೀಷೀಸ್ ಕ್ಯಾಟಲ್, ಬಫ್ಲೋ, ಶೀಪ್ ಆ್ಯಂಡ್ ಗೋಟ್, ಹಾರ್ಸಸ್ ಮತ್ತು ಈಕ್ವೈನ್, ಸ್ವೈನ್, ಪೌಲ್ಟ್ರಿ ಇವೆಲ್ಲದ್ರ ಬಗ್ಗೆಯೂ ಕೂಡ ನಾವು ಮ್ಯಾನೇಜ್ಮೆಂಟ್ ಮತ್ತು ನಿರ್ವಹಣೆ ಮತ್ತು ರೈತರಲ್ಲಿ ಯಾವ ಥರ ಮತ್ತು ಇದರಲ್ಲಿ ನಮ್ಮಲ್ಲಿ ಬಂದರೆ LPM ವಿಭಾಗಕ್ಕೆ ಬಂದರೆ ಇದು ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ. ಈಗ ನಮ್ಮಲ್ಲಿ VCI 2016 ಪ್ರಕಾರ ಆ್ಯನ್ಯಲ್ ಸಿಸ್ಟಮ್ ನಲ್ಲಿ ನಮ್ಮಲ್ಲಿ ಶೈಕ್ಷಣಿಕ ನಡೀತಾ ಇದೆ. ಇದರಲ್ಲಿ ನಮ್ಮಲ್ಲಿ ಮೊದಲನೇ ವರ್ಷದಲ್ಲೇ ನಾವು LPM ಸಬ್ಜೆಕ್ಟ್ಸ್ ಒಂದು ವರ್ಷದ ಅವಧಿಯಲ್ಲಿ ನಾವು ಎಲ್ಲದನ್ನು ಕೂಡ ಕವರ್ ಮಾಡ್ತೀವಿ. ನಮ್ಮಲ್ಲಿ ಟೋಟಲಿ ಒಂದು 9 ಯೂನಿಟ್ಗಳಿದೆ ಮತ್ತು 8 ಯೂನಿಟ್ ಪ್ರಾಕ್ಟಿಕಲ್ಸ್ ಇದೆ. ಸೊ ಈ ಒಂದು ಇದರಲ್ಲಿ 4+2 ಅಂದರೆ ವಾರದಲ್ಲಿ 4 ಥಿಯರಿ, 2 ಪ್ರಾಕ್ಟಿಕಲ್ಸ್ ಅಂದರೆ 2 ಬ್ಯಾಚ್ ಇರುತ್ತೆ, 4 ಪ್ರಾಕ್ಟಿಕಲ್. ಸೊ ಮಂಡೇ ಟು ಸಾಟರ್ಡೆ 4+2 ಅಂತ ಹೇಳ್ತೀವಿ ನಾವು. ಇದು ಮೊದಲನೇ ವರ್ಷದಲ್ಲೇ ನಾವು ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ LPM ವಿಭಾಗದ ಒಂದು ಏನು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಕೋರ್ಸ್ದ ಪೂರ್ತಿ ಚಟುವಟಿಕೆಗಳು ಮತ್ತು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಕ್ಯಾಟಲ್, ಹಸುಗಳು, ಎಮ್ಮೆ, ಕುರಿ, ಮೇಕೆ ಹಾಗೂ ಹಂದಿ ಮತ್ತು ಕುದುರೆ ಮತ್ತು ಪೌಲ್ಟ್ರಿ ಮತ್ತು ಹ್ಯಾಚರಿ ಮ್ಯಾನೇಜ್ಮೆಂಟು, ಅದೇ ರೀತಿ ಫಾಡರ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ನಮ್ಮಲ್ಲಿ ಇನ್ನೊಂದಿದೆ. ಅದರಲ್ಲೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಥಿಯರಿಟಿಕಲಿ ಮತ್ತು ಪ್ರಾಕ್ಟಿಕಲ್ ಆಸ್ಪೆಕ್ಟಲ್ಲೂ ಕೂಡ ನಾವು ಶೈಕ್ಷಣಿಕ ವಿಭಾಗದಲ್ಲಿ ಅವರಿಗೆ ನಾವು ಕವರ್ ಮಾಡ್ತಾಯಿದ್ದೀವಿ. ಒಂದು ವರ್ಷದ ಅವಧಿಯಲ್ಲಿ ಅವರು ಮೊದಲನೇ ವರ್ಷದಲ್ಲಿ ಅನಾಟಮಿ, ಫಿಸಿಯಾಲಜಿ ಮತ್ತು ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಈ 3 ಸಬ್ಜೆಕ್ಟ್ಗಳನ್ನ ಓದಬೇಕಾಗ್ತದೆ. ಇನ್ನು ರೈತರ ಬಗ್ಗೆ ಬಂದರೆ ನಮ್ಮಲ್ಲಿ ಆಗಿಂದಾಗೆ ಕಾರ್ಯಕ್ರಮಗಳು, ರೈತ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇರ್ತೀವಿ. ಕೋಳಿ ಸಾಕಾಣಿಕೆ ಇರ್ಬೋದು, ಹಸು ಸಾಕಾಣಿಕೆ ಇರ್ಬೋದು, ಅಥವಾ ಕುರಿ ಮತ್ತು ಮೇಕೆ ಸಾಕಾಣಿಕೆ ಇರ್ಬೋದು, ಮತ್ತು ಫಾಡರ್ ಪ್ರೊಡಕ್ಷನ್ ಈ ಒಂದು ಮೇವು ಬೆಳೆಗಳ ಬಗ್ಗೆ ಪ್ರಾತ್ಯಕ್ಷಿತೆ ಹಾಗೂ ಒಂದು ತರಬೇತಿ ಕಾರ್ಯಕ್ರಮ ಇವೆರಡನ್ನೂ ಕೂಡ ನಮ್ಮಲ್ಲಿ ರೈತರಿಗೆ 1 ದಿವಸದ ಕಾರ್ಯಕ್ರಮ ಇರ್ಬೋದು, 2-3 ದಿವಸ. ಮತ್ತು ಪೌಲ್ಟ್ರಿಲಿ ಏನಾಗಿದೆ ಅಂದರೆ ನಮ್ಮಲ್ಲಿ CPDO ಅಂತ ಒಂದಿದೆ, ಸೆಂಟ್ರಲ್ ಪೌಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ ಕೇಂದ್ರೀಯ ಕುಕ್ಕುಟ ಒಂದು ಡಿಪಾರ್ಟ್ಮೆಂಟು ಹೆಸರುಘಟ್ಟದಲ್ಲಿದೆ. ಅವರ ಒಂದು ಅಧೀನದಲ್ಲೂ ಕೂಡ ಅವರ ಜೊತೆಗೂಡಿ ನಾವು 1 ತಿಂಗಳು ಸುಮಾರು ರೈತರಿಗೆ ಒಂದು ತರಬೇತಿ ಕಾರ್ಯಕ್ರಮಗಳು ಈಗಾಗಲೇ ನಾವು 2 ಕಾರ್ಯಕ್ರಮಗಳನ್ನು ಹಿಂದೆ ನಡೆಸಿದ್ದೀವಿ. ಅದರಲ್ಲಿ ಸುಮಾರು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೂಡ 30 ಜನ ರೈತ ಮಹಿಳೆಯರು ಮತ್ತು ರೈತ ಮಹನೀಯರಿಗೆ ನಾವು 1 ತಿಂಗಳ ಪೌಲ್ಟ್ರಿ ಬಗ್ಗೆ, ಕೋಳಿ ಸಾಕಾಣಿಕೆ ಮತ್ತು ಹ್ಯಾಚರಿ ಮ್ಯಾನೇಜ್ಮೆಂಟು ಮತ್ತು ಲೇಯರ್ ಮ್ಯಾನೇಜ್ಮೆಂಟು ಇದರ ಸಂಬಂಧ ಸಂಪೂರ್ಣವಾಗಿ 1 ತಿಂಗಳ ಇನ್ನೋಸ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅವರು 1 ತಿಂಗಳು ನಮ್ಮಲ್ಲಿ ಫಾರ್ಮರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ, ಅಲ್ಲಿ ಅವರಿಗೆ ಅಕಾಮಡೇಷನ್ ಕೂಡ ನಾವು ಕೊಟ್ಬಿಟ್ಟು ಇದು ಸಂಪೂರ್ಣವಾಗಿ ಉಚಿತವಾಗಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ. ರೈತರು ಯಾವುದೇ ಒಂದು ಬ್ಯಾಂಕ್ನಲ್ಲಿ ತಮ್ಮ ಒಂದು ಲೋನ್ ಬೇಕು ಅಂತ ಆದಾಗ ಯೂಶಲಿ ಏನಾಗುತ್ತೆ, ಈ ರೀತಿಯ ತರಬೇತಿಗಳ ಒಂದು ಸರ್ಟಿಫಿಕೇಟ್ನ ಬ್ಯಾಂಕ್ನಲ್ಲಿ ಕೇಳ್ಪಾಡ್ತಾರೆ. ಸೊ ಅಂಥ ಒಂದು ತರಬೇತಿಗಳಲ್ಲಿ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಈ ಪೌಲ್ಟ್ರಿ ಸಾಕಾಣಿಕೆಯಲ್ಲಿ ತರಬೇತಿ ತಗೊಂಡಿರ್ತಕ್ಕಂಥವ್ರು ಸುಮಾರು ಜನ ರೈತರುಗಳು ಇವತ್ತಿನ ದಿನ ಪೌಲ್ಟ್ರಿ ಸಾಕಾಣಿಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಹಾಗೂ ನಮ್ಮಲ್ಲಿ ಹಸು ಮತ್ತು ಎಮ್ಮೆಗಳ ತರಬೇತಿ, ಡೈರಿ ಫಾರ್ಮಿಂಗ್ ಬಗ್ಗೆ 2-3 ದಿವಸ ತರಬೇತಿ, ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲೂ ಕೂಡ 2 ಅಥವಾ 3 ದಿವಸ ತರಬೇತಿ, ಹಂದಿ ಸಾಕಾಣಿಕೆಯಲ್ಲೂ ಕೂಡ ತರಬೇತಿಗಳನ್ನು ಕೊಟ್ಟಿದ್ದು. ಅದೇ ಥರ ಮೇವು ಪ್ರತ್ಯಕ್ಷತೆ ಮತ್ತು ವಿವಿಧ ತಳಿಯ ಮೇವುಗಳ ಬಗ್ಗೆ
ಇದರಲ್ಲೂ ಕೂಡ ನಾವು ತರಬೇತಿ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ವಿಶಿಷ್ಟತೆ ಏನಂದರೆ ನಮ್ಮ LPM ಡಿಪಾರ್ಟ್ಮೆಂಟಿಂದ ನಮ್ಮಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಲಯನ್ ಆ್ಯಂಡ್ ಟೈಗರ್ ಸಫಾರಿ ತಾವೆಲ್ಲರೂ ಕೇಳಿದ್ದೀರ, ತ್ಯಾವರೆಕೊಪ್ಪದಲ್ಲಿದೆ. ಅಲ್ಲಿ ಅವರು ಬೇಕಾಗ್ತಕ್ಕಂಥ ಮೇವಿನ ಬಗ್ಗೆ ಪ್ರತಿ ವರ್ಷ ಈ ಮಾರ್ಚ್, ಏಪ್ರಿಲ್, ಮೇ ಬಂತು ಅಂದ ತಕ್ಷಣ ತುಂಬ ಕಷ್ಟಪಡ್ತಾಯಿದ್ರು. ನಾವು ಒಂದು ಸರಿ ನಾವು ಮತ್ತು ಡಾಕ್ಟರ್ ವೆಂಕಟೇಶ್ ಮ್ಯಾಮ್ ನಮ್ಮಲ್ಲೇ ಫಾಡರ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ನ ಒಂದು ಕೋರ್ಸ್ನ ತಗೊಳ್ತಾರೆ. ಇಬ್ಬರೂ ಕೂಡ ಸ್ಥಳ ಪರಿವೀಕ್ಷಣೆ ಮಾಡಿ ಅಲ್ಲಿ ಯಾವ್ಯಾವ ಥರದ ಮೇವು ಬೆಳೆಗಳನ್ನ ಹಾಕಿದ್ರೆ ಯಾವ್ಯಾವ ಜಾಗದಲ್ಲಿ, ಕೆಲವು ಕಡೆ ಶೇಡ್ ಇರತಕ್ಕಂಥ ಜಾಗ, ಕೆಲವು ಕಡೆ ಮಾರ್ಷಿ ಏರಿಯಾ ಅಂತ ಹೇಳ್ತೀವಿ, ತೇವಾಂಶ ಇರತಕ್ಕಂಥ ಜಾಗ. ಸೊ ಇಂಥ ಕಡೆ ಎಲ್ಲ ನಾವು ಜಾಗ ಪರಿಶೀಲನೆ ಮಾಡಿ ಸುಮಾರು ಅಲ್ಲಿರ್ತಕ್ಕಂಥ 250 ಎಕರೆ ಜಾಗದಲ್ಲಿ ಯಾವ್ಯಾವುದು ನಾವು ಮೇವು ಬೆಳೆಗಳು ಹಾಕ್ಬೋದು ಅಂತ ಒಂದು ಲಿಸ್ಟ್ ಮಾಡಿ ಸುಮಾರು ಒಂದು 10 ರಿಂದ 12 ವಿವಿಧ ತಳಿಯ ಮೇವುಗಳನ್ನ ನಾವು ಲಯನ್ ಆ್ಯಂಡ್ ಟೈಗರ್ ಸಫಾರಿಯಲ್ಲಿ ಕಳೆದ ಒಂದು 4 ವರ್ಷದ ಹಿಂದೆ ನಾವು ಅವರಿಗೆ ಪ್ರಾತ್ಯಕ್ಷಿತೆ ಮಾಡಿ ಮತ್ತು ಅಲ್ಲಿ ಕೂಡ ಬೆಳವಣಿಗೆ ಆಗಲಿಕ್ಕೆ ನಾವು ನಮ್ಮಲ್ಲಿರ್ತಕ್ಕಂಥ ಏನು ರೂಟ್ ಸ್ಲಿಪ್ಸ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟಿದ್ದರಿಂದ ಇವತ್ತಿನ ದಿವಸ ಕರ್ನಾಟಕದಲ್ಲೇ ಅತಿ ಹೆಚ್ಚು ವರ್ಷ ಪೂರ್ತಿ ಅಲ್ಲಿ ಬೇಕಾಗ್ತಕ್ಕಂಥ ಈಗ ಜಿಂಕೆಗಳಿರ್ಬೋದು, ಸಾರಂಗ ಇರ್ಬೋದು, ಆಮೇಲೆ ಅದೇ ಥರ ಕಾಡೆಮ್ಮೆ ಇರ್ಬೋದು, ಇವುಗಳಿಗೆಲ್ಲ ಬೇಕಾಗ್ತಕ್ಕಂಥ ಗ್ರೀನ್ ಫಾಡರ್ ವರ್ಷ ಪೂರ್ತಿ ಅವುಗಳಿಗೆ ಗ್ರೀನ್ ಫಾಡರ್ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಇದು ನಮ್ಮ LPM ವಿಭಾಗದ ಒಂದು ಮ್ಯೂಸಿಯಂ ರೂಮ್. ಅಂದರೆ ಯಾರೇ ಒಬ್ಬ ರೈತರಿರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿ ಮಿತ್ರರಿರ್ಬೋದು, ಬಂದಾಗ ಏನಾಗುತ್ತೆ ನಮ್ಮಲ್ಲಿ ಫಾರಮ್ನಲ್ಲೂ ಕೂಡ ಎಲ್ಲ ಥರದ ಒಂದು ನಾವು ಉಪಕರಣಗಳು ಅಂದರೆ ಇನ್ಸ್ಟ್ರೂಮೆಂಟ್ಸ್ನ ಕೂಡ ಇಟ್ಟಿದ್ದೀವಿ. ಅಲ್ಲಿ ಉಪಯುಕ್ತ ಪ್ರತಿಯೊಂದು ಇದರಲ್ಲೂ ಕೂಡ ನಾವು ಉಪಯೋಗಿಸ್ತಾ ಇರ್ತೀವಿ. ಅದೇ ಥರ ರೈತರುಗಳು ಬಂದಾಗ ನಾವು ಎಲ್ಲರನ್ನೂ ಕೂಡ ಫಾರಮಿಗೆ ಕರ್ಕೊಂಡು ಹೋಗಿ ಬಯೋಸೆಕ್ಯೂರಿಟಿ ಮೆಷರ್ಸ್ ಅಂತ ಹೇಳ್ತೀವಿ. ಹಂಗಾಗಿ ಮೊದಲನೇ ಹಂತದಲ್ಲಿ ನಾವು ನಮ್ಮ ಮ್ಯೂಸಿಯಂ ರೂಮ್ನಲ್ಲಿ ಅಥವಾ ಯಾರ ಸ್ಟೂಡೆಂಟ್ಸ್ಗಳು ಬೇರೆ ಸ್ಕೂಲಿನಿಂದ ಬರ್ತಕ್ಕಂಥ ಮಕ್ಕಳಿರ್ಬೋದು, ಎಜುಕೇಷನ್ ಪರ್ಪಸ್ಸಿಗೆ ಸುಮಾರು ಶಾಲೆಗಳಿಂದ ನಮ್ಮ ಒಂದು ಕಾಲೇಜಿಗೆ, ನಮ್ಮ ಒಂದು ವಿಭಾಗಕ್ಕೆ ಕರ್ಕೊಂಬಂದಾಗ ನಾವು ರೈತರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಬೇರೆ ಕಡೆ ಸ್ಕೂಲಿಂದ ಬಂದಂಥ ವಿದ್ಯಾರ್ಥಿ ಮಿತ್ರರು ಕೂಡ ನಮ್ಮ ಮ್ಯೂಸಿಯಂ ರೂಮನ್ನು ನಾವು ಈಗ ನೋಡ್ಬೋದು. ಇದು ನಮ್ಮ LPM ವಿಭಾಗದ ಮ್ಯೂಸಿಯಮ್ಮು. ಇಲ್ಲಿ ಎಲ್ಲ ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಕಂಡುಬರ್ತಕ್ಕಂಥ ಸುಮಾರು 19 ವಿಧದ ನಾಟಿ ಕೋಳಿಗಳು ಅದುಗಳ ಒಂದು ಫೋಟೋಗಳು ಹಾಕಿದ್ದೀವಿ. ಮತ್ತು ಅವುಗಳಲ್ಲಿ ನಾವು ಫೀಡು ಮ್ಯಾನುಫ್ಯಾಕ್ಚರಿಂಗ್ಗೆ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ. ಅದನ್ನು ಎಲ್ಲ ಯಾವ್ಯಾವ ಥರದ್ದು ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೇಕಾಗ್ತಕ್ಕಂಥ ಫೀಡ್ ಮಾಡಲಿಕ್ಕೆ ದನ ಕರುಗಳಿಗಿರ್ಬೋದು, ಕುರಿಗಳಿಗಿರ್ಬೋದು, ಮೇಕೆ ಇರ್ಬೋದು ಅಥವಾ ಹಂದಿ ಅಥವಾ ಕೋಳಿಗಳಿರ್ಬೋದು, ಅವನ್ನೆಲ್ಲ ಫೀಡ್ ಇಂಗ್ರೀಡಿಯೆಂಟ್ಸ್ಗಳು. ಅದೇ ಥರ ನಾವು ನೋಡ್ತಾ ಹೋದರೆ ಇಲ್ಲಿ ನಮ್ಮಲ್ಲಿ ನಮ್ಮ ಒಂದು KVFS ನಮ್ಮ ಯೂನಿವರ್ಸಿಟಿಯ ಒಂದು ಆಧಾರ ಕೋಳಿಗಳು ಅವುಗಳ ಫೋಟೋಗಳನ್ನು ಕೂಡ ತಾವು ನೋಡ್ಬೋದು. ಇವನ್ನು ನಾವು ಈ ಬ್ಯಾಕ್ಯಾರ್ಡ್ ಫಾರ್ಮಿಂಗಿಗೆ ಅಂದರೆ ಇತರ ಕೋಳಿ ಸಾಕಾಣಿಕೆಗೆ ನಮ್ಮಲ್ಲೇ ಒಂದು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಗಿರಿರಾಜ ಮತ್ತು ಸ್ವರ್ಣಧಾರ. ಅದೇ ರೀತಿ ನಮ್ಮ ಇಂಡಿಯನ್ ಬ್ರೀಡ್ಸ್ ಆಫ್ ಕ್ಯಾಟಲ್ ಅಂದರೆ ನಮ್ಮ ನಾಟಿ ತಳಿಗಳು ಸುಮಾರು ಇದುವರೆಗೂ NBHR ಅಂತ ಇದೆ ಕರ್ನಲಲ್ಲಿ. ಅದರಲ್ಲಿ ನಾವು ನೋಡ್ತಾ ಹೋದರೆ ಸುಮಾರು 53 ವಿವಿಧ ತಳಿಯ ಒಂದು ನಾಟಿ ಇಂಡಿಜಿನಸ್ ಡೈರಿ ಕ್ಯಾಟ್ಲ್ ಅಂತ ಹೇಳ್ತೀವಿ. ಅವುಗಳದ್ದು ಫೋಟೋಗ್ರಾಫ್ಸ್ ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ಬಂದಾಗ ಪ್ರತಿ ನಮ್ಮ ದೇಶದ ಎಲ್ಲ ಒಂದು ಸ್ಟೇಟ್ಗಳಲ್ಲಿ ಪ್ರತಿ ಸ್ಟೇಟ್ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಮುರುತ್ಮಹಲ್ಲು, ಹಳ್ಳಿಕಾರು, ಅದೇ ಥರ ತಮಿಳ್ನಾಡಲ್ಲಿ ಕಂಡುಬರ್ತಕ್ಕಂಥ ಕಂಗಾಯಮು ಎಲ್ಲ ವಿಧದ ಬ್ರೀಡ್ನ ಒಂದು ತಳಿ ಫೋಟೋಗ್ರಾಫ್ಸ್ಗಳು ಕೂಡ ಇದೆ. ಅದೇ ಥರ ನಮ್ಮ ಅಪ್ಗ್ರೇಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ, ಕ್ರಾಸ್ ಬ್ರೀಡ್ ಕೌಸು, ಜರ್ಸಿ ಇರ್ಬೋದು, HF ಇರ್ಬೋದು. ಅದೇ ಥರ ಎಮ್ಮೆ ತಳಿಗಳು ಬಂದರೆ ಸುಮಾರು ನಮ್ಮಲ್ಲೀಗ 2024ನಲ್ಲಿ ಆ್ಯಸ್ ಆನ್ ಟುಡೇ ಒಂದು 24 ವಿವಿಧ ತಳಿಯ ನಾಟಿ ತಳಿಯ ಎಮ್ಮೆಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಆ ಎಮ್ಮೆಗಳು ಫೋಟೋಗಳು ಕೂಡ ಇಲ್ಲಿದ್ದಾವೆ. ನಮ್ಮಲ್ಲಿ ಇತ್ತೀಚೆಗೆ ಧಾರವಾಡಿ ಬಫಲೋ ಅಂತ ಹೇಳ್ತೀವಿ, ಧಾರವಾಡದು ಅದು ಇತ್ತೀಚಿನವರೆಗೂ ಕೂಡ ರೆಕಗ್ನಿಷನ್ ಆಗಿರಲಿಲ್ಲ. ಈಗ ಕಳೆದ ಒಂದು 2 ವರ್ಷದ ಕೆಳಗೆ ಧಾರವಾಡ ಬಫಲೋ ಕೂಡ ರೆಕಗ್ನೈಸ್ ಆಗಿ ಇಟ್ ಈಸ್ ಅಂಡರ್ NBHR ರೆಕಗ್ನೈಸ್ಡ್ ಬ್ರೀಡ್ಸು. ಅವುಗಳು ಫೋಟೋಗ್ರಾಫ್ಸ್ಗಳು ಕೂಡ ಇಲ್ಲಿದ್ದಾವೆ. ಇವೆಲ್ಲ ತಳಿಗಳು ಕೂಡ ನಮ್ಮ ಒಂದು ಫಾರಮ್ನಲ್ಲೂ ಕೂಡ ಇದ್ದಾವೆ. ಅದೇ ರೀತಿ ಇಲ್ಲಿ ನಮ್ಮ ಬೇರೆ ಸ್ಟೇಟ್ನಲ್ಲಿ ಕಂಡುಬರ್ತಕ್ಕಂಥ ಹಸುಗಳು. ಅದೇ ರೀತಿ ನೋಡ್ತಾ ಹೋದರೆ ಈ ಕಡೆ ಮೇಕೆಗಳು ಸುಮಾರು 37 ತಳಿಯ ಮೇಕೆಗಳು ನಮ್ಮಲ್ಲಿ ಕಂಡು ಬರ್ತವೆ ನಮ್ಮ ಇಂಡಿಯಾ ದೇಶದಲ್ಲಿ. ಅವುಗಳ ಮೇಕೆಗಳ ಫೋಟೋಗ್ರಾಫ್ಸ್ಗಳು ಮತ್ತು ಅದೇ ರೀತಿ ಡಾಗ್ಸ್ ಬಂದರೆ ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಬ್ರೀಡ್ಸ್ ಇದೆ. ನಮ್ಮಲ್ಲಿ ಕೇವಲ 3 ತಳಿಗಳು, ಒಂದು ಮುದೋಳ್ ಹೌಂಡ್ ಅಂತ ಹೇಳ್ತೀವಿ, ರಾಂಪುರ್ ಹೌಂಡ್ ಅಂತ ಹೇಳ್ತೀವಿ ಮತ್ತು ಚಿಪಿಪೆರಾಯ್ ಅಂತೇಳಿ 3 ಕೂಡ ನಮ್ಮ ಒಂದು ಭಾರತ ದೇಶದ ನಾಟಿ ತಳಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ನಾಯಿಗಳು. ಅದರಲ್ಲೂ ಕೂಡ ಮುದೋಳ್ ಹೌಂಡನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಾಕೆಂದರೆ ಇವತ್ತಿನ ದಿವಸ ಅದನ್ನು ನ್ಯಾಷನಲ್ ಪ್ರೈಡ್ ಅಂತಲೂ ಇದಾಗಿದೆ. ಮತ್ತು ನಮ್ಮ ಮಿಲ್ಟ್ರಿ ಇಂಡಿಯನ್ ಆರ್ಮಿಲೂ ಕೂಡ ಮುದೋಳ್ ಹೌಂಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇವತ್ತಿನ ದಿವಸ ಟ್ರ್ಯಾಕಿಂಗ್ ಇರ್ಬೋದು, ಡ್ರಗ್ ಸ್ನಿಫಿಂಗಿಗಿರ್ಬೋದು ಅಥವಾ ಬಾಂಬ್ ಸ್ನಿಫಿಂಗಿಗಿರ್ಬೋದು, ನಮ್ಮ ಒಂದು ಮಿಲ್ಟ್ರಿ ಒಳಗೂ ಕೂಡ ನಮ್ಮ ಮುದೋಳ್ ಹೌಂಡನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅದೆಲ್ಲ ರೀತಿಯ ಕುರಿ ತಳಿಗಳು ನೋಡ್ತಾ ಹೋದರೆ ಸುಮಾರು 44 ವಿವಿಧ ಬಗೆಯ
ಇಂಡಿಜಿನಸ್ ಬ್ರೀಡ್ಸ್ ಆಫ್ ಶೀಪ್, ಕುರಿ ತಳಿಗಳು ಕೂಡ ನಮ್ಮಲ್ಲಿ ಕಂಡು ಬರ್ತವೆ. ಅದರಲ್ಲಿ ನಮ್ಮಲ್ಲಿ ಕರ್ನಾಟಕದ್ದು ಅಂತಂದರೆ ನಾವು ಮಂಡ್ಯ ಬ್ರೀಡ್, ಬನ್ನೂರು ಬ್ರೀಡ್ ಅಂತ ತಾವೆಲ್ಲರೂ ಕೇಳಿದಿರ. ಅದರ ಮಟನ್ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಅದೇ ರೀತಿ ನಮ್ಮಲ್ಲಿ ಕಂಡು ಬರ್ತಕ್ಕಂಥ ಡೆಕ್ಕನಿ ಇರ್ಬೋದು, ಬಳ್ಳಾರಿ ಬ್ರೀಡ್ ಇರ್ಬೋದು, ಮತ್ತು ಹಾಸನ್ ಬ್ರೀಡ್ ಇರ್ಬೋದು, ಕೆಂಗುರಿ, ಅದೇ ಥರ ಮೇಕೆಗಳಲ್ಲಿ ಒಸ್ಮಾನಾಬಾದಿ, ಇವೆಲ್ಲವೂ ಕೂಡ ರೈತರಿಗೆ ಒಂದು ಹೆಚ್ಚಿನ ಒಂದು ಆದಾಯ ತಂದು ಕೊಡ್ತಕ್ಕಂಥ ಒಂದು ಬ್ರೀಡ್. ನಮ್ಮಲ್ಲಿ US ಬ್ರೀಡ್ ಆಫ್ ಶೀಪ್ ಅಂತೇಳಿ ಸುಮಾರು 2006ನೇ ಇಸ್ವಿಯಲ್ಲಿ ಕೂಡ ನಮ್ಮಲ್ಲಿ US ಬ್ರೀಡ್ ಆಫ್ ಶೀಪ್ ಅಂತ ವಿವಿಧ ತಳಿಯ ಕುರಿಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಡೆವಲಪ್ ಮಾಡಿರ್ತಕ್ಕಂಥ ಬ್ರೀಡ್ ಕೂಡ ಇದೆ. ಇವೆಲ್ಲವೂ ಕೂಡ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೊಡಕ್ಷನ್ ಮತ್ತು ಹಾಲಿನ ಇದೆ ಮತ್ತು ಉಣ್ಣೆ ಇವೆಲ್ಲದೂ ಕೂಡ ನಮ್ಮ ಹೆಚ್ಚದಾಗಿ ಉಪಯೋಗದಲ್ಲಿ ಬರ್ತಕ್ಕಂಥ ಒಂದು ತಳಿಗಳು. ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಹೋದರೆ ನಮ್ಮ ಅದೇ ಥರದ ಒಂದು ರಿಸರ್ಚನ್ನು ಮಾಡಬೇಕಾದ್ರೆ ನಾವುಗಳು ಏನು ಮಾಡ್ತೀವಿ ಅಂತಂದರೆ ಇದರಲ್ಲಿ ಎಲ್ಲ ಕಂಟ್ರೋಲ್ಡ್ ಹೌಸ್ ಇದರಲ್ಲಿ ಅವಕ್ಕೆ ಬೇಕಾಗ್ತಕ್ಕಂಥ ಫೀಡು, ನೀರು ಮತ್ತು ಎಲ್ಲದನ್ನೂ ಕೂಡ ಮೆಜರ್ಮೆಂಟ್ ಮಾಡಲಿಕ್ಕೆ ಅದು ಏನು ಹಿಕ್ಕೆ ಹಾಕತ್ತೆ ಅದನ್ನು ಕೂಡ ಮೆಜರ್ಮೆಂಟ್ ಎಲ್ಲದನ್ನು ಕೂಡ ಮಾಡಿ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಆ ಒಂದು ಎಕ್ಸ್ಪೆರಿಮೆಂಟ್ ರಿಸಲ್ಟ್ನ ರೈತರ ಹಂತದಲ್ಲಿ ಅಥವಾ ಇಂಡಸ್ಟ್ರಿಯಲ್ ಲೆವೆಲ್ ಹಂತದಲ್ಲಿ ಯಾವ ಥರ ನಾವು ಅಳವಡಿಸ್ಕೋಬೋದು ಅಂತಕ್ಕಂಥದ್ದು ಇದನ್ನು ಬ್ಯಾಟ್ರಿ ಕೇಜ್ ಅಂತ ಕೂಡ ಹೇಳ್ತೀವಿ. ಇದು ನಮಗೆ ಇಲ್ಲಿ ತೋರಿಸ್ಬಿಟ್ಟು ನಂತರ ಅವರ ಯಾವುದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಅದರಲ್ಲಿ ನೆಕ್ಸ್ಟು ಅವ್ರನ್ನ ಫಾರಮ್ಗಳಿಗೆ ಕರ್ಕೊಂಡೋಗಿ ನಾವು ತೋರಿಸ್ತೀವಿ. ಮತ್ತು ಇನ್ನೊಂದು ಮ್ಯೂಸಿಯಂ ರೂಮ್ ಕೂಡ ಇದೆ ಪಕ್ಕದಲ್ಲಿ, ಅದನ್ನು ಕೂಡ ನೋಡೋಣಂತೆ. ಡಿಪಾರ್ಟ್ಮೆಂಟ್ನ ಮತ್ತೊಂದು ಮ್ಯೂಸಿಯಂ ರೂಮು. ಇಲ್ಲೂ ಕೂಡ ನೀವು ರೈತರಿಗೆ ಸಹಾಯ ಆಗ್ತಕ್ಕಂಥ ಪೌಲ್ಟ್ರಿ ಅಂದರೆ ಕೋಳಿಗೆ ಸಂಬಂಧಪಟ್ಟಂಥ ಒಂದು ಫೀಡರ್ಸ್ಗಳಿರ್ಬೋದು, ಡ್ರಿಂಕರ್ಸ್ಗಳಿರ್ಬೋದು, ಮತ್ತು ನಾವು ಇನ್ಕ್ಯಾಂಡೆಸೆಂಟ್ ಬಲ್ಪ್ ಅಂತ ಹೇಳ್ತೀವಿ. ಈಗ ಕೋಳಿ ಮರಿಗಳು ಮೊದಲನೇ ದಿವಸ ಬಂದಾಗ ಅವಕ್ಕೆ 2 ರಿಂದ 3 ವಾರದ ತನಕ ನಾವು ಶಾಖ ಕೊಡಬೇಕಾಗ್ತದೆ. ಆವಾಗ ಈ ರೀತಿ ಇನ್ಕ್ಯಾಂಡೆಸೆಂಟ್ ಬಲ್ಪನ್ನು ಯೂಸ್ ಮಾಡಿಬಿಟ್ಟು ನಾವು ಅವುಗಳಿಗೆ 2 ವಾರದ ಒಂದು ಶಾಖವನ್ನು ಕೊಡ್ತೀವಿ. ಅದೇ ರೀತಿ ತಾವುಗಳೆಲ್ಲ ನೋಡಿರ್ತೀರ ಗ್ಯಾಸ್ ಬ್ರೀಡಿಂಗ್ ಅಂತ ಇತ್ತೀಚಿನ ದಿವಸದಲ್ಲಿ ತುಂಬ ಪ್ರಾಮುಖ್ಯತೆ ಮತ್ತು ಇಂಪಾರ್ಟೆನ್ಸ್ ಪಡ್ತಕ್ಕಂಥ ಗ್ಯಾಸ್ ಬ್ರೀಡಿಂಗ್, ಇದರಲ್ಲೂ ಕೂಡ ನಾವು ಮರಿಗಳಿಗೆ 2 ರಿಂದ 3 ವಾರದ ತನಕ ಶಾಖಗಳು ಕೊಡ್ಬೋದು. ಅದೇ ರೀತಿ ಇನ್ಕ್ಯಾಂಡೆಸೆಂಟ್ ಬಲ್ಪ್ ಮತ್ತು ಇನ್ಫ್ರಾರೆಡ್ ಬಲ್ಪ್ ಅಂತ ಹೇಳ್ತೀವಿ. ಈ ಇನ್ಫ್ರಾರೆಡ್ ಬಲ್ಪ್ಗಳನ್ನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಕಾಣ್ತಕ್ಕಂಥ ಉಪಕರಣ ನೋಡ್ತಾ ಹೋದರೆ ಚಿಕ್ಕ ಡ್ರಿಂಕರ್ಸು ಮತ್ತು ಜಂಬೋ ಡ್ರಿಂಕರ್ಸು ಮತ್ತು ಜಂಬೋ ಫೀಡರ್ಸು, ಚಿಕ್ಕ ಫೀಡರ್ಸು ಇವೆಲ್ಲವೂ ಕೂಡ ನಾವು ಪೌಲ್ಟ್ರಿ ಒಳಗೆ ನಾವು ಉಪಯೋಗಿಸ್ತಕ್ಕಂಥ ಒಂದು ಸಲಕರಣೆಗಳು ಅಂದರೆ ತಪ್ಪಾಗಲಾರದು. ಅದೇ ರೀತಿ ಆಟೋಮೆಟಿಕ್ ಫೀಡಿಂಗ್, ನಮ್ಮಲ್ಲಿ ಒಂದು ಫಾರ್ಮ್ ಕೂಡ ಆಟೋಮೆಟಿಕ್ ಫೀಡರ್ ಮತ್ತು ಡ್ರಿಂಕರ್ ಸಿಸ್ಟಮ್ ಕೂಡ ಅಳವಡಿಸಿದ್ದೀವಿ. ಕೆಲವು ರೈತರು ಉತ್ತಮವಾಗಿ ಫೈನಾನ್ಷಿಯಲಿ ಉತ್ತಮವಾಗಿರ್ತಕ್ಕಂಥವರಿಗೆ ಆಟೋಮೆಟಿಕ್ ಟೈಪ್ ಆಫ್ ಫೀಡರ್ಸ್ ಮತ್ತು ಡ್ರಿಂಕರ್ಸ್ ಹೋಗ್ಬೇಕಂದ್ರೂ ಕೂಡ ನಮ್ಮಲ್ಲಿ ಒಂದು ಶೆಡ್ ಕೂಡ ಇದೆ. ಸುಮಾರು 5,000 ಕೋಳಿ ಸಾಕ್ತಕ್ಕಂಥ ಒಂದು ಆಟೋಮೈಸ್ಡ್ ಶೆಡ್, ಅದನ್ನು ಕೂಡ ರೈತರುಗಳು ನೋಡ್ಬೋದು. ಅದೇ ರೀತಿ ಇವುದು ಕಾಣ್ತಕ್ಕಂಥದ್ದು ಒಂದು ನೆಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಈ ಕೋಳಿ ಈ ಡೀಪ್ ಇಟ್ರ್ ಸಿಸ್ಟಮಲ್ಲಿ ಕೋಳಿಗಳು ಸಾಕಿದಾಗ ಮೊಟ್ಟೆಗಳು ಇಡಲಿಕ್ಕೆ ಅವುಗಳು ನೆಲದ ಮೇಲೆ ಇಟ್ಟಾಗ ಏನಾಗ್ತದೆ ಅಂದರೆ ಮೊಟ್ಟೆಗಳು ಗಲೀಜಾಗ್ತಕ್ಕಂಥ ಒಂದು ಪ್ರಮೇದ ಇರ್ತದೆ. ಅವ್ರು ಅವಾಯ್ಡ್ ಮಾಡಲಿಕ್ಕೋಸ್ಕರ ನೆಸ್ಟ್ ಬಾಕ್ಸ್ ಮಾಡಿದಾಗ ಈ ಬಾಕ್ಸ್ ಒಳಗೆ ಹೋಗ್ಬಿಟ್ಟು ಅವು ಮೊಟ್ಟೆಗಳು ಇಟ್ಟು ಬರ್ತವೆ. ಅದನ್ನು ಪ್ರತಿನಿತ್ಯ ನಾವು ಬೆಳಗ್ಗೆ ಒಂದು 3 ರಿಂದ 4 ಬಾರಿ, ಮಧ್ಯಾಹ್ನದ ಹೊತ್ತೊಂದು 2 ರಿಂದ 3 ಬಾರಿ ಆ ಮೊಟ್ಟೆಗಳನ್ನ ತೆಗೆದುಬಿಟ್ಟು ನಾವು ಹ್ಯಾಚರಿಗೆ ಕಳಿಸ್ಬಿಟ್ಟು ಅಲ್ಲಿ ಹ್ಯಾಚ್ ಮಾಡಿಬಿಟ್ಟು 21 ದಿವಸದ ನಂತರ ಮರಿಗಳು ಬರ್ತವೆ. ನಾವು ರೈತರಿಗೂ ಕೂಡ ನಮ್ಮಲ್ಲಿ ಗಿರಿರಾಜ, ಸ್ವರ್ಣಧಾರ ಮತ್ತು ನಾಟಿ ಕೋಳಿಗಳು ಮರಿಗಳನ್ನ ಒಂದು ಸಬ್ಸಿಡೈಸ್ಡ್ ರೇಟ್ನಲ್ಲಿ ಇವತ್ತಿನ ದಿವಸ ನಾವು ಸುಮಾರು ಜನ ರೈತರುಗಳು ಕೊಟ್ಟಿದ್ದೀವಿ. ಇದರಿಂದ ರೈತರು ಕೂಡ ಆದಾಯನೂ ಇಂಪ್ರೂವ್ ಆಗ್ತಾಯಿದೆ. ಬ್ಯಾಕ್ಯಾರ್ಡ್ ಫಾರ್ಮಿಂಗಲ್ಲಿ ಈಗ ಗಿರಿರಾಜ ಹೇಳಿದ್ವಿ, ಸ್ವರ್ಣಧಾರ, ಅದೇ ಥರ ರಾಜಾ 2 ಅಂತ ಒಂದು ಬ್ರಾಯ್ಲರ್ ಬರ್ಡ್ ಇದೆ, ಮತ್ತು ನಾಟಿ ಕೋಳಿ ಮರಿಗಳು. ಈ 3 ಥರದ ಒಂದು ಮರಿಗಳನ್ನು ನಮ್ಮ ಇಲಾಖೆಯಿಂದ ಹಾಗೂ ನಮ್ಮ ಒಂದು ಡಿಪಾರ್ಟ್ಮೆಂಟ್ LPM ಮತ್ತು ILFC ಡಿಪಾರ್ಟ್ಮೆಂಟ್ ನಮ್ಮ ಕಾಲೇಜ್ ವತಿಯಿಂದ ರೈತರಿಗೂ ಕೂಡ ನಾವು ಒದಗಿಸಿ ರೈತರ ಒಂದು ಆದಾಯ ಹೆಚ್ಚು ಆಗಲು ನಾವು ಇವತ್ತಿನವರೆಗೂ ಸಹಕಾರಿಯಾಗಿದ್ದೇವೆ. ಯಾರೇ ರೈತರು ಬೇಕಾದರೂ ಕೂಡ ನಮ್ಮನ್ನು ಸಂಪರ್ಕಿಸಿ ನಮ್ಮಿಂದ ಮರಿಗಳನ್ನ ತಗೋಬೋದು. ಮತ್ತು ಇವೆಲ್ಲೇ ಕಾಣ್ತೇವೆ. ಆಮೇಲೆ ಇವೆಲ್ಲ ಮಿಲ್ಕ್ ಪೈಲ್ಸ್ಗಳು ಅಂತ ಹೇಳ್ತೀವಿ. ಅದೇ ರೀತಿ ಫೀಡರ್ ಚಾನಲ್ ಬಾಕ್ಸು ಇವೆಲ್ಲವೂ ಕೂಡ ಅಂದರೆ ಉತ್ತಮ ರೀತಿಯಲ್ಲಿ ಈಗ ಇವತ್ತು ನಮ್ಮ ಎಲ್ಲರೂ ಕೂಡ ಗೊತ್ತಿದೆ, ನಮ್ಮ ಭಾರತ ದೇಶ ಇವತ್ತಿನ ದಿವಸ ನಂಬರ್ 1 ಅಂದರೆ ಇಡೀ ಪ್ರಪಂಚದಲ್ಲೇ ಹಾಲಿನ ಒಂದು ಉತ್ಪಾದನೆ ನಂಬರ್ 1 ಇದ್ದೀವಿ. ಬಟ್ ಕ್ವಾಲಿಟಿ ವೈಸ್ ನೋಡ್ತಾ ಹೋದರೆ ನಾವು ಯುರೋಪ್ ದೇಶಗಳಿಗೆ ಮತ್ತು ಪ್ರಾಚೀನ ದೇಶಗಳಿಗೆಲ್ಲ ನಾವು ಕಳಿಸ್ಲಿಕ್ಕೆ ಆಗ್ತಿಲ್ಲ. ಕಾರಣ ಏನಪ್ಪ ಅಂದರೆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್. ಹಾಗಾಗಿ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನಿಗೆ ಬೇಕಾಗ್ತಕ್ಕಂಥ ಸಲಕರಣೆಗಳು ಕೂಡ ಇಲ್ಲಿದ್ದಾವೆ. ಇದರಲ್ಲಿ ನಾವು ರೈತರಿಗೂ ಕೂಡ ತರಬೇತಿ ಕೊಡ್ತೀವಿ. ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಮಾಡಲಿಕ್ಕೆ ಯಾವ ರೀತಿ ಹಾಲನ್ನ ಕರಿಬೇಕು, ಹಸು ಯಾವ ರೀತಿ ಸ್ವಚ್ಛ ಮಾಡಬೇಕು, ಹಾಲು ಕರಿಯೋಕ್ಕಿಂತ ಮುಂಚೆ ಏನೇನು ನಾವು ಸ್ಟೆಪ್ಸ್ಗಳನ್ನ ತಗೋಬೇಕು, ಮತ್ತು ಹಾಲು ಕರೆದ ನಂತರ ಇಮ್ಮಿಡಿಯೇಟಾಗಿ ಚಿಲ್ಲಿಂಗ್ ಸೆಂಟ್ರ್ಗಳಿಗೆ ಸಾಗಿಸ್ತಕ್ಕಂಥ ಒಂದು ಸಲಕರಣೆಗಳು. ಇದ್ರ ಬಗ್ಗೆಯೂ ಕೂಡ ನಾವು ರೈತರಿಗೆ ಆಗಿಂದಾಗಲೇ ಟ್ರೈನಿಂಗ್ಗಳು ಕೂಡ ಕೊಡ್ತಾ ಇರ್ತೀವಿ.